ಕೃಪಾ ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ ರಕ್ಷಣೆಯ ನೀಡಿದ. ನಂಬಿಕೆಯ ಮೂಲಕ ರಕ್ಷಣೆಯ ಹೊಂದಿರಿ, ಇದು ದೇವರ ಉಚಿತಾರ್ಥ ವರವು. ಕೃಪಾ ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ ರಕ್ಷಣೆಯ ನೀಡಿದ. ನಂಬಿಕೆಯ ಮೂಲಕ ರಕ್ಷಣೆಯ ಹೊಂದಿರಿ, ಇದು ದೇವರ ಉಚಿತಾರ್ಥ ವರವು. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಕ್ರಿಯೆಗಳಿಂದ ರಕ್ಷಣೆ ಉಂಟಾದದಲ್ಲ, ಸತ್ಕ್ರಿಯೆಗಳಿಂದ ಸಿಗುವುದಿಲ್ಲ. ಕ್ರಿಯೆಗಳಿಂದ ರಕ್ಷಣೆ ಉಂಟಾದದಲ್ಲ, ಸತ್ಕ್ರಿಯೆಗಳಿಂದ ಸಿಗುವುದಿಲ್ಲ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವೂ ಇಲ್ಲ. ಕೃಪಾ ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ ರಕ್ಷಣೆಯ ನೀಡಿದ. ನಂಬಿಕೆಯ ಮೂಲಕ ರಕ್ಷಣೆಯ ಹೊಂದಿರಿ, ಇದು ದೇವರ ಉಚಿತಾರ್ಥ ವರವು. ಈ ದಿನಕ್ಕೆಂದು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ ವಚನಗಳು 7ರಿಂದ 10ರವರೆಗೆ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂಬುದೇ. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವ ಸೃಷ್ಟಿಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಪಾದಕ್ಕೆ ವಂದಿಸುತ್ತಾ, ಈ ಹೊಸ ವರ್ಷದ 1ನೇ ಮಾಸದ ಪ್ರಾರಂಭದಿಂದ ಹಿಡಿದು ಈ 27ನೇ ದಿನದವರೆಗೆ ನಮ್ಮನ್ನು ಜೀವದಿಂದ ಉಳಿಸಿ ಕಾಯ್ದು ಕಾಪಾಡಿದ ದೇವರಿಗೆ ನಮಿಸುತ್ತಾ ಹಾಗೂ ನಿನ್ನ ದಾರಿಗೆ ಬೆಳಕು ಕಾರ್ಯಕ್ರಮವನ್ನು ಬೆಂಬಲಿಸುತ್ತಾ ಚಾಚು ತಪ್ಪದೆ ಆಲಿಸುತ್ತಾ ಬರುತ್ತಿರುವಂತಹ ಎಲ್ಲ ದಾನಿಗಳಿಗೂ ಹಾಗೂ ದೇವಭಕ್ತರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಪ್ರಿಯರೇ, ನೀವೆಲ್ಲರೂ ಆರೋಗ್ಯವಾಗಿ ಸೌಖ್ಯದಿಂದಿದ್ದೀರೆಂದು ನೆನೆಸುತ್ತಾ, ಈ ದಿನ ನಾವು ಓದಿಕೊಂಡಂಥ ದೇವರ ವಾಕ್ಯವಾದ ಶ್ರೀ ಪೌಲನು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7ರಿಂದ 10ರವರೆಗೆ ನಾವು ಧ್ಯಾನ ಮಾಡುವುದಾದರೆ, ಈ ವಾಕ್ಯದಲ್ಲಿ ಶ್ರೀ ಪೌಲನು ದೇವರ ದರ್ಶನವನ್ನು ಕಂಡಿದ್ದು, ಪರದೇಶಕ್ಕೆ ಒಯ್ಯಲ್ಪಟ್ಟಿದ್ದು ಮತ್ತು ದೇವರಿಂದ ಅನೇಕ ರಹಸ್ಯಗಳನ್ನು ಹೊಂದಿದ್ದ, 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟಿದ್ದು, ಇವುಗಳ ಕುರಿತು ಹೇಳಿ ತನ್ನನ್ನು ತಾನು ಹೊಗಳಿಕೊಳ್ಳಬಾರದೆಂದು ಆತನು ಇಲ್ಲಿ ವಿವರಿಸಿದ್ದಾನೆ. ಯಾಕಂದ್ರೆ ದೇವರಿಗೆ ಸಲ್ಲಿಸಬೇಕಾದಂಥ ಗೌರವವನ್ನ, ಮಹಿಮೆಯನ್ನ ದೇವರಿಗೆ ಸಲ್ಲಿಸಬೇಕು. 1ನೇ ಕೊರಿಂಥ 1ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡುವಾಗ, ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಬೇಕು ಎಂಬುದೇ. ಯೆರೆಮೀಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡುವಾಗ, ಯೆಹೋವನು ಹೀಗೆನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವನು ಎಂದು ಗ್ರಹಿಸಿಕೊಂಡಿದ್ದೇನೆಂದು ಹೆಚ್ಚಳ ಪಡಲಿ ಎಂಬುದಾಗಿ ದೇವರ ವಾಕ್ಯವು ಇಲ್ಲಿ ತಿಳಿಸುವುದನ್ನು ನಾವು ಕಾಣುತ್ತೇವೆ. ಹಾಗಾಗಿ ದೇವರಿಗೆ ಸಲ್ಲಿಸಬೇಕಾದ ಗೌರವವನ್ನು ದೇವರಿಗೆ ಸಲ್ಲಿಸಬೇಕು. ಪೌಲನು ತನ್ನನ್ನು ಹೊಗಳಿಕೊಳ್ಳದ ಹಾಗೆ, ಹೆಚ್ಚಿಸಿಕೊಳ್ಳದ ಹಾಗೆ ಒಂದು ಶೂಲ ಆತನ ಶರೀರದಲ್ಲಿ ನಾಟಿ ಗುದ್ದುತ್ತಾ ಇತ್ತು. ಈ ನೋವನ್ನು ತಡೆಯಲಾರದೆ ಪೌಲನು 3 ಸಾರಿ ದೇವರನ್ನ ಬೇಡಿಕೊಂಡಿದ್ದನ್ನ ನಾವಿಲ್ಲಿ ಕಾಣುತ್ತೇವೆ.
ಅದಕ್ಕಾಗಿ ದೇವರು ಇಲ್ಲಿ ಪೌಲನು ಬೇಡಿಕೊಂಡದ್ದನ್ನು ಅವನಿಗೆ ಕೊಡಲಿಲ್ಲ. ಅದಕ್ಕಿಂತ ಉತ್ತಮವಾದದ್ದು ಅಂದರೆ ದೊಡ್ಡ ವಾಗ್ದಾನವನ್ನು ಆತನಿಗೆ ಕೊಟ್ಟದ್ದನ್ನು ನಾವಿಲ್ಲಿ ಕಾಣುತ್ತೇವೆ. ಒಂದು ವೇಳೆ ಪೌಲನು ಯೇಸು ಕ್ರಿಸ್ತನ ಮೂಲಕ ಬಲಿಷ್ಠನಾಗಲು ಬಯಸಿದರೆ ಅವನು ತನ್ನಲ್ಲಿ ಬಲಹೀನನಾಗಿರಬೇಕು ಮತ್ತು ತನ್ನ ಬಲಹೀನತೆಯನ್ನು ತಿಳಿದುಕೊಳ್ಳಬೇಕು. ವಾಗ್ದಾನ ಏನೆಂದರೆ ಆ ಶೂಲವನ್ನು ಸಹಿಸಿಕೊಳ್ಳಲು ಯೇಸು ಕ್ರಿಸ್ತನು ಅವನನ್ನು ಬಲಪಡಿಸುವನು ಮತ್ತು ಅದರಿಂದ ಆತ್ಮಿಕ ಲಾಭವನ್ನು ಪಡೆದುಕೊಳ್ಳುವಂತೆ ಮಾಡುವನು. ದೇವರು ನಮಗೆ ಬೇಕಾಗುವಷ್ಟು ಬಲವನ್ನು ಕೊಡದೆ ಯಾವುದೇ ರೀತಿಯ ವೇದನೆಯನ್ನು, ಕಷ್ಟವನ್ನು, ಅಪಾಯವನ್ನು ಅಥವಾ ಯಾವುದೇ ಕಾರ್ಯವನ್ನು ಮಾಡಲು ಭಾರವನ್ನು ಸಹಿಸಿಕೊಳ್ಳಲು ಕರೆಯುವುದಿಲ್ಲ. ನಿನ್ನ ಎಲ್ಲಾ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುವಂತೆ ಎಲ್ಲಾ ತಲೆಮಾರುಗಳಿಗೆ ಆತನ ಜನರಿಗೆ ತನ್ನ ಕೃಪೆಯಿಂದ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುವಂತೆ ಮಾಡುತ್ತಾನೆ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಕೃಪೆ, ಹಾಗಾದರೆ ಕೃಪೆ ಅಂದ್ರೆ ಏನು? ನಾವು ನೋಡುವಾಗ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಉಳಿದಿರುವುದು ದೇವರ ಕೃಪೆಯಿಂದಲೇ. ದೇವರ ಕೃಪೆ ನಮ್ಮಲ್ಲಿರದೆ ಹೋದರೆ ನಮ್ಮ ಜೀವಿತವು ಬಹಳ ಕಷ್ಟಕರವಾಗುತ್ತದೆ. ನೋಡುವಾಗ ಅನೇಕರು ಇವತ್ತು ಜೀವಿಸುವುದಾದರೆ ಅದು ದೇವರ ಕೃಪೆಯ ಅಡಿಯಲ್ಲಿ ಜೀವಿಸುತ್ತಿದ್ದಾರೆ. ಹಾಗಾದ್ರೆ ಕೃಪೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಾಗ ಕೃಪೆ ಅಂದ್ರೆ ಏನು? ಕೃಪೆ ಅಂದ್ರೆ ಹೊಂದಿಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದಿದ್ದರೂ ಕೂಡ ದೇವರಿಂದ ಹೊಂದಿಕೊಳ್ಳುವಂತದ್ದನ್ನ ಕೃಪೆ ಎಂಬುದಾಗಿ ಕರೆಯುತ್ತೇವೆ. ಅನೇಕರು ಈ ಕೃಪೆಯನ್ನ ಅರ್ಥ ಮಾಡಿಕೊಳ್ಳದೆ ತಾವು ಅನುಭವಿಸುತ್ತಿರುವಂತಹ ಉನ್ನತವಾದ ಕೆಲಸದಲ್ಲಿ ಹೆಚ್ಚಳ ಪಡುತ್ತಾರೆ. ದೇವರ ಕೃಪೆಯನ್ನು ನಾವು ಪಡೆದುಕೊಳ್ಳಬೇಕಾದ್ರೆ ಗರ್ವವನ್ನ, ಅಹಂಕಾರವನ್ನ, ಅಹಂಭಾವವನ್ನ, ಕುಟಿಲ ಭಾಷಣವನ್ನ, ಹೆಚ್ಚಿಸಿಕೊಳ್ಳುವುದನ್ನ, ಹೊಗಳಿಕೊಳ್ಳುವುದನ್ನ, ನಮ್ಮನ್ನು ನಾವು ತೋರಿಸಿಕೊಳ್ಳುವುದನ್ನ, ಕಪಟ ಭಕ್ತಿಯನ್ನ ಬಿಡುವುದಾದರೆ ಆ ಕೃಪೆ ನಮಗೆ ಅನುಗ್ರಹಿಸಲ್ಪಡುತ್ತದೆ. ಈ ಕೃಪೆಯು ಯಾರು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಸುತ್ತಾರೋ ಆತನನ್ನು ಬೇಡಿಕೊಳ್ಳುವಾಗ ಆತನ ಕೃಪೆ ಅವರ ಬಲಹೀನತೆಯಲ್ಲಿ ಬಲವಾಗಿ ಪೂರ್ಣ ಸಾಧಕವಾಗಿ ಒದಗಿ ಬರುವಂತದ್ದಾಗಿದೆ. ಈ ದಿನ ಯಾರು ಆತನ ಕೃಪೆಯನ್ನು ಬಯಸುವರಾಗಿದ್ದಾರೋ ಆತನ ಕೃಪೆಯು ಅವರಿಗೆ ದೊರಕುವಂತದ್ದಾಗಿದೆ. ದೇವರು ತಾನೇ ಈ ವಾಕ್ಯವನ್ನ ಆಶೀರ್ವದಿಸಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಿಸಿದಂತ ನಮ್ಮ ಸೃಷ್ಟಿಕರ್ತನಾದ ತ್ರೈಕ ದೇವರು ನಿಮ್ಮ ನಾಮಕ್ಕೆ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತೇವೆ. ಇಡೀ ರಾತ್ರಿ ನಮ್ಮನ್ನು ತೂಕಡಿಸದೆ ನಿದ್ರಿಸದೆ ಕಾಯ್ದು ಕಾಪಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನೋಡುವಂತೆ ಕೃಪೆ ಕೊಟ್ಟು ನಮ್ಮ ಜೀವಿತದ ಅವಧಿಗೆ ಹೊಸ ದಿನವನ್ನು ಕೂಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಹೌದು ಕರ್ತನೆ, ಈ ದಿನ ನಿಮ್ಮ ಜೀವವುಳ್ಳ ವಾಕ್ಯವಾದ ಕೃಪೆಯ ಬಗ್ಗೆ ನಮಗೆ ತಿಳಿಸಿದ್ದೀರಲ್ಲ ಸ್ವಾಮಿ. ನಿಮ್ಮ ಕೃಪೆಯನ್ನು ಪಡೆದುಕೊಳ್ಳುವ ಯೋಗ್ಯತೆಯನ್ನ ಬೇಡಿಕೊಳ್ಳುವವರೆಲ್ಲರಿಗೂ ನೀನು ಅನುಗ್ರಹಿಸೆಂಬುದಾಗಿ ಬೇಡುತ್ತೇವೆ. ಹೌದು ಕರ್ತನೆ, ನಮ್ಮ ದೇಶವನ್ನ ನೀನು ಆಶೀರ್ವದಿಸು. ನಮ್ಮ ದೇಶದಲ್ಲಿರುವಂತಹ ಎಲ್ಲ ಕೊರತೆಯನ್ನ, ಸೋಂಕುಗಳನ್ನ ತೆಗೆದುಹಾಕಿ ನಮ್ಮ ದೇಶವು ಶಾಂತಿ ಸಮಾಧಾನದಲ್ಲಿ ಇರುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೂ ಈ ದಿನ ಸ್ವಾಮಿ ಯಾರ್ಯಾರು ಜನ್ಮ ದಿನಗಳನ್ನ, ವಿವಾಹ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುತ್ತಾ ಇದ್ದಾರೋ ಅವರನ್ನ ಆಶೀರ್ವದಿಸಿ ಇನ್ನು ಹೊಸದಾಗಿ ಕರ್ತನೆ ಸ್ವಾಮಿ ಆಚರಿಸಿಕೊಳ್ಳುವ ಹಾಗೆ ಕೂಡ ನೀವು ಕೃಪೆ ಮಾಡು. ಹಾಗೂ ಕರ್ತನೆ, ನಿನ್ನ ದಾರಿಗೆ ಬೆಳಕು ಕಾರ್ಯಕ್ರಮವನ್ನ ಬೆಂಬಲಿಸುತ್ತಿರುವ ಎಲ್ಲರನ್ನ ನೀನು ಆಶೀರ್ವದಿಸಬೇಕೆಂಬುದಾಗಿ ಬೇಡುತ್ತೇವೆ. ಕರ್ತನಾದ ದೇವರೇ, ವಿಶ್ವವಾಣಿ ಸಂಸ್ಥೆಗೆ ಸಹಾಯದ ಹಸ್ತವನ್ನು ಚಾಚುತ್ತಾ ಇರುವಂತಹ ಎಲ್ಲ ದಾನಿಗಳನ್ನ, ಅವರ ಕುಟುಂಬದವರನ್ನ, ಅವರ ಕೆಲಸಗಳನ್ನ, ಅವರ ಬಿಸಿನೆಸ್ಗಳನ್ನ, ಅವರೆಲ್ಲ ಕರ್ತನೆ ಕಾರ್ಯಕ್ರಮಗಳನ್ನ ಆಶೀರ್ವದಿಸಿ ಅವರನ್ನು ಆಶೀರ್ವಾದದ ನಿಧಿಯಾಗಿ ಮಾಡಿ ಅವರಿಗಿರುವ ಎಲ್ಲ ಬಲಹೀನತೆಗಳನ್ನ, ಅನಾರೋಗ್ಯಗಳನ್ನ ತೆಗೆದುಹಾಕಿ ಆಶೀರ್ವದಿಸಿ ಆರೋಗ್ಯ ಕೊಟ್ಟು ನೀವು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹೀಗೆ ಅನೇಕರು ಯಾರ್ಯಾರು ಕರ್ತನೆ ಬಲಹೀನತೆಯಲ್ಲಿದ್ದಾರೋ ಅವರಿಗೆ ನಿನ್ನ ಕೃಪೆಯ ಬಲವನ್ನು ಅನುಗ್ರಹಿಸಿ ನಿನ್ನ ಕೃಪೆಯು ಅವರಿಗೆ ಕರ್ತನೆ ಬಲಹೀನತೆಯಲ್ಲಿ ಪೂರ್ಣ ಸಾಧಕವಾಗುವಂತೆ ಆಶೀರ್ವದಿಸಿ ಕಾಪಾಡು ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಯೇಸುವನ್ನು ಕರ್ತನೆಂದು ಅರಿಕೆ ಮಾಡಿ ಹೃದಯದಿಂದ ನಂಬಿದರೆ ರಕ್ಷಣೆಯು. ಯೇಸುವನ್ನು ಕರ್ತನೆಂದು ಅರಿಕೆ ಮಾಡಿ ಹೃದಯದಿಂದ ನಂಬಿದರೆ ರಕ್ಷಣೆಯು. ಯೇಸುವಿನಲ್ಲಿರುವ ನಿತ್ಯ ಜೀವವು ದೇವರ ಉಚಿತಾರ್ಥ ವರವು. ಕೃಪಾ ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ ರಕ್ಷಣೆಯ ನೀಡಿದ. ನಂಬಿಕೆಯ ಮೂಲಕ ರಕ್ಷಣೆಯ ಹೊಂದಿರಿ, ಇದು ದೇವರ ಉಚಿತಾರ್ಥ ವರವು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800-270-0333 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.